ಪ್ಯೂರ್ ವೆಜ್ ಊಟ ತಿನ್ಕೊಂಡು ಹೋಗೋಣ ಅಂತ ಒಂದು ಏನವತ್ತು ಬಂದಿದ್ದೀನಿ. ಮುದ್ದೆ ಇಷ್ಟ, ಅನ್ನ ಇಲ್ಲ, ಅನ್ನ ಬೇಕಿಲ್ಲ, ಮುದ್ದೆ 2 ಮುದ್ದೆ ಇದ್ಬಿಟ್ರೆ ಸಾಕು. ಮುದ್ದೆ ಊಟ ಬಂದ್ಬಿಟ್ಟು 50 ರೂಪಾಯಿ, ಚಪಾತಿ ಊಟ ಬಂದ್ಬಿಟ್ಟು 60 ರೂಪಾಯಿ, ರೈಸು ಫುಲ್ಲು 40, ಹಾಫ್ 30. ಅವ್ರು ಹೇಗೆ ಬೇಕಾದ್ರೂ ತೊಗೋಬೋದು, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಬಜ್ಜಿ ಬಂದ್ಬಿಟ್ಟು 5 ರೂಪಾಯಿ, ಬಜ್ಜಿಗೆ ಬಂದ್ಬಿಟ್ಟು ಫ್ರೀ, ಊಟಕ್ಕೆ ಫ್ರೀ. ಚೆನ್ನಾಗಿ ಡಿಪ್ ಮಾಡಿಕೊಂಡು ಹೆಲೋ ಅಂತ ಮಸ್ತ್ ಶಾರುಖ್, ನೀವು ನೋಡ್ತಿರೋದು ಗಲ್ಲಿ ಫುಡ್ಸು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಒಳ್ಳೆ ವೆಜ್ ಊಟ, ಪ್ಯೂರ್ ವೆಜ್ ಊಟ ತಿನ್ಕೊಂಡು ಹೋಗೋಣ ಅಂತ ಒಂದು ಏನವತ್ತು ಬಂದಿದ್ದೀನಿ. ಬಂದಿರೋದೆಲ್ಲ ಅಂತಂದರೆ ಹಿಂದೆ ನೋಡ್ಬೋದು ನೀವು. ಸೊ ಕೋಟೆನಾಡು ಕೆಫೆ ಅಂತ. ಇದೇನು ಗುರು ಕೋಟೆನಾಡು ಚಿತ್ರದುರ್ಗ, ನನಗೆ ಅಲ್ಲಿ ರಿಲೇಟ್ ಆಗ್ತೈತಲ್ಲ ಅಂತ. ಸೊ ಇಲ್ಲಿ ಬಂದು ನೋಡಿದ್ರೆ ಒಂದು ಪ್ಯೂರ್ ವೆಜ್ ಊಟ, ಅದರಲ್ಲೂ ಸಹ ಮುದ್ದೆ, ಈ ಸೊಪ್ಪು ಸಾರು, ಬಸ್ಸಾರು, ಕಾಳು ಸಾರು, ಜೊತೆಗೆ ರೈಸು, ಆಮೇಲೆ ಮೇಯ್ನ್ಲಿ ಈ ದಾವಣಗೆರೆ ಸ್ಟೈಲಿನ ಮಿರ್ಚಿ ಬಜ್ಜಿ ಇರಲಿ, ಮಂದಕ್ಕಿ, ಇವೆಲ್ಲ ಸಿಗುತ್ತೆ ಅಂತ ಕೇಳ್ಪಟ್ಟೆ. ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಇವತ್ತು ಏನೇನಿದೆಯೋ ಎಲ್ಲ ಹಾಗೆ ಟೇಸ್ಟ್ ಮಾಡ್ಕೊಂಡು ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಬಂದು ಸಿಂಗ್ಸ್ ಅಂತ ಟುವರ್ಡ್ಸ್ ನೀವು ಬೊಮ್ಮನಹಳ್ಳಿ, ಕೂಡ್ಲಿಗೆಟ್ಟು ಆ ಒಂದು ದಾರಿಗೆ ಹೋಗ್ತಿರಲ್ಲ, ಸೊ ಟುವರ್ಡ್ಸ್ ಆ ಕಡೆನೇ ಸರ್ವಿಸ್ ರೋಡಲ್ಲಿ ಇದೆ. ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿಡ್ತೇನೆ, ಅಲ್ಲಿ ಚೆಕ್ಔಟ್ ಮಾಡ್ಬೋದು. ಸೊ ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಒಂದು ಹಲವಾರು ವೆರೈಟೀಸ್ ಆಫ್ ಊಟವನ್ನು ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ. ಒಂದು ಫ್ಯಾಮಿಲಿನೇ, ಒಂದು 4-5 ಜನ ಸೇರಿ ಒಂದು ಒಳ್ಳೆ ಕ್ವಾಲಿಟಿಯ ಮತ್ತು ಒಂದು ಒಳ್ಳೆ ಊಟವನ್ನು ಸರ್ವ್ ಮಾಡ್ತಿದ್ದಾರೆ. ಅದನ್ನು ಕೇಳ್ಪಟ್ಟಿದ ತಕ್ಷಣ ಖಂಡಿತ ನಮ್ಮ ಫ್ಯಾಮಿಲಿ ನಿಮಗೆ ತೋರಿಸ್ಬೇಕಲ್ಲ. ಸೊ ಅದಕ್ಕೆ ಇಲ್ಲಿ ಬಂದ್ಬಿಟ್ಟೆ. ಸೊ ಏನೇನಿದೆ ಅಂತ ಹಂಗೆ ಮಾತಾಡಿಸ್ಬಿಟ್ಟು ಓನರ್ ಹತ್ರ ಹಂಗೆ ವಿಡಿಯೋನ ಶುರು ಮಾಡೋಣ ಅಂತ ಜೊತೆಗೆ ಜಾಯಿನ್ ಆಗಿ. ಊಟ ಹೇಗಿತ್ತು? ಊಟ ಸೂಪರ್ ಆಗಿತ್ತಪ್ಪ, ಸಖತ್ತಾಗೈತೆ. ಮುದ್ದೆ, ಸಾಂಬಾರು, ಉಪ್ಸಾರು ಎಲ್ಲ ಸೂಪರ್. ಡೈಲಿ ಬರ್ತೀರಾ ಇಲ್ಲೇ? ಹ್ಞೂ, ಡೈಲಿ. ನಿಮಗೆ ಜಾಸ್ತಿ ಇಷ್ಟ ಮುದ್ದೆ ಇಷ್ಟ, ಅನ್ನ ಇಲ್ಲ, ಅನ್ನ ಬೇಕಿಲ್ಲ, ಮುದ್ದೆ 2 ಮುದ್ದೆ ಇದ್ಬಿಟ್ರೆ ಸಾಕು. ಮಧ್ಯಾಹ್ನ ಬಿಸಿ ಬಿಸಿ ಊಟ ಸಿಗುತ್ತೆ, ಚಪಾತಿ ಊಟ, ಮುದ್ದೆ ಊಟ, ದಿನ ಬೇರೆ ಬೇರೆ ಸಾಂಬಾರು ಸಿಗುತ್ತೆ, ಎಲ್ಲ ರೀತಿ ಸಾಂಬಾರುಗಳು ಸಿಗುತ್ತೆ ವಾರದಲ್ಲಿ. ನಮ್ಮಲ್ಲಿ ಏನು ಸ್ಪೆಷಲ್ ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಸ್ಪೆಷಲ್ಲು. ಎಲ್ಲ ರೀತಿ ಮಜ್ಜಿಗೆ ಸಿಗುತ್ತೆ. ಚಪಾತಿ ಊಟ, ಮುದ್ದೆ ಊಟ ಎಲ್ಲ ತುಂಬ ಚೆನ್ನಾಗಿ ಬರ್ತಾರೆ, ತಿಂತಾ ಇದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮುದ್ದೆ ಊಟ ಬಂದ್ಬಿಟ್ಟು 50 ರೂಪಾಯಿ, ಚಪಾತಿ ಊಟ ಬಂದ್ಬಿಟ್ಟು 60 ರೂಪಾಯಿ, ರೈಸು ಫುಲ್ಲು 40, ಹಾಫ್ 30. ಅವ್ರು ಹೇಗೆ ಬೇಕಾದ್ರೂ ತೊಗೋಬೋದು, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಬಜ್ಜಿ ಬಂದ್ಬಿಟ್ಟು 5 ರೂಪಾಯಿ, ಬಜ್ಜಿಗೆ ಬಂದ್ಬಿಟ್ಟು ಫ್ರೀ, ಊಟಕ್ಕೆ ಫ್ರೀ. ಬೆಳಗ್ಗೆ ಬಂದ್ಬಿಟ್ಟು ತಟ್ಟೆ ಇಡ್ಲಿ ಸ್ಪೆಷಲ್ಲು. ತಟ್ಟೆ ಇಡ್ಲಿ ಸಿಗುತ್ತೆ, ಗೀ ಪುಡಿ ಇಡ್ಲಿ ಸಿಗುತ್ತೆ, ಗೀ ಇಡ್ಲಿ ಸಿಗುತ್ತೆ, ಚಿತ್ರಾನ್ನ ಸ್ಪೆಷಲ್ ಇದೆ, ಮಂಡಕ್ಕಿ ಒಗ್ಗರಣೆ ಇದೆ, ಉತ್ತರ ಕರ್ನಾಟಕದ ಸ್ಪೆಷಲ್ಲು ಮಂಡಕ್ಕಿ ಒಗ್ಗರಣೆ ಸಿಗುತ್ತೆ, ಮೆಣಸಿನಕಾಯಿ ಬಜ್ಜಿ ಇರುತ್ತೆ, ಮೆಂತ್ಯ ಬಾತ್ ಇರುತ್ತೆ. ಡೈಲಿ ರೈಸ್ ಐಟಮ್ ರೊಟೇಷನ್ ಆಗ್ತಾ ಇರುತ್ತೆ, ಬೇರೆ ಬೇರೆ ರೀತಿದು. ಈವ್ನಿಂಗ್ ಬಂದರೆ ಸ್ನ್ಯಾಕ್ಸ್ ಇರುತ್ತೆ, ಚುರುಮುರಿ ಇರುತ್ತೆ, ಬೇಲ್ ಇರುತ್ತೆ, ಪಡ್ಡು ಸ್ಪೆಷಲ್ ಇರುತ್ತೆ, ಮಂಡಕ್ಕಿ ಒಗ್ಗರಣೆ ಈವ್ನಿಂಗು ಸಿಗುತ್ತೆ. ಅದಾ ಬೇರೆ ಬೇರೆ ರೀತಿ ಸಿಗ್ತಾ ಇರುತ್ತೆ. ಬೆಳಿಗ್ಗೆ 7:30 ನೈಟ್ 8:30ವರೆಗೂ, 8:30ವರೆಗೂ ಇರುತ್ತೆ. ಹಾಂ ಸಿಗುತ್ತೆ, ನೈಟು ಸಿಗುತ್ತೆ. ಸಿಂಗ್ಸ್ ಅಂದ್ರೆ ಬಸ್ ಸ್ಟಾಪ್ ಹತ್ರ, ಬಸ್ ಸ್ಟಾಪ್ ಪಕ್ಕದಲ್ಲೇ ಇರುತ್ತೆ. ಕಿಯಾ ಶೋರೂಮ್ ಆಪೋಸಿಟ್ ಇರುತ್ತೆ, ಸರ್ವಿಸ್ ರೋಡಲ್ಲೇ ಇದೆ. ಬಸ್ ಸ್ಟಾಪ್ ಬಿಡೋ ತಕ್ಷಣ ಹೋಟ್ಲೇ ನೇಮ್ ರೋಡೇ ಕಾಣ್ತಿರುತ್ತೆ. ಆಲ್ ರೈಟ್ ಅಂತ ಫಸ್ಟ್ ಬಂದು ಇಲ್ಲಿ ನಾವು ಚಪಾತಿ ಜೊತೆಗೆ ಅವರ ಸ್ಪೆಷಲ್ ಒಂದು ಮಿರ್ಚಿ ಬಜ್ಜಿ ಜೊತೆಗೆ ಒಂದು ಟೊಮ್ಯಾಟೊ ಪಲ್ಯ ಒಂದು ಕೊಟ್ಟಿದ್ದಾರೆ, ಅದನ್ನು ಟ್ರೈ ಮಾಡೋಣ. ಸೊ ನೋಡ್ತಿರ್ಬೋದು ನೀವು, 1-2 ಚಪಾತಿ ಜೊತೆಗೆ ಆ ಪಲ್ಯ. ಆ್ಯಂಡ್ ಇನ್ನೊಂದು ಕೇಳ್ಪಟ್ಟೆ, ಇಲ್ಲಿ ಈ ಸಾರೆಲ್ಲ ಡೈಲಿ ಚೇಂಜ್ ಮಾಡ್ತಾರಂತೆ. ಸಾಂಬಾರು ಅಂದರೆ ಮುದ್ದೆಗೆ ಒಂದು ಸಹ ಬಸ್ಸಾರು ಇರುತ್ತೆ, ಒಂದು ಸಹ ಕಾಳು ಸಾರು, ಸೊಪ್ಪು ಸಾರು, ಈ ಥರ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಇವತ್ತು ಕಾಳು ಸಾರು ಇದೆ, ಸೊ ಖಂಡಿತ ಅವು ಟ್ರೈ ಮಾಡೋಣಂತೆ. ಈ ಪಲ್ಯ ಇದೇಗಿದೆ ಅಂತ ನೋಡೋಣ. ಅದು ನೋಡಿದ್ರೇ ಒಂದು ರೀತಿ ಅಪ್ಪೆಟೈಸಿಂಗ್ ಆಗಿದೆ. ಫಸ್ಟು ಬೈಟಲ್ಲೇ ಒಂದು ಹೋಮ್ಲಿ ಫೀಲ್ ಬರುತ್ತೆ ನೋಡಿ. ಮನೇಲಿ ಮಾಡಿದ್ರೆ ಹೇಗಿರುತ್ತೆ, ಚಪಾತಿ ಇರಲಿ ಜೊತೆಗೆ ಒಂದು ಪಲ್ಯ ಇರಲಿ, ಅದೇ ರೀತಿ ಅದ್ಭುತವಾಗಿದೆ. ಆ್ಯಂಡ್ ಏನು ಗುರು, ಬೆಂಗಳೂರಲ್ಲಿ ಬಿಸಿಲು ಮಾತಾಡೋಕ್ಕೆ ಇಲ್ಲ, 38 ಡಿಗ್ರಿ. ಅಬ್ಬಬ್ಬ. ಆ ಕಡೆ ಹೈದರಾಬಾದಲ್ಲಿ 44-40 ಹಂಗಿದೆ. ಪಲ್ಯ ಚೆನ್ನಾಗಿದೆಯಪ್ಪ.
ಆ ಲೈಟಾಗಿ ಆ ಟೊಮ್ಯಾಟೊಯಿಂದ ಬರೋ ಹುಳಿ ಅಂಶ, ಖಾರ ಜಾಸ್ತಿ ಇಲ್ಲ, ಲೈಟಾಗಿದೆ ಖಾರ, ಬಟ್ ಪರ್ಫೆಕ್ಟ್ ಟಚ್ ಆಗಿರುತ್ತೆ. ಅದ್ರ ಜೊತೆಗೆ ಬೇಳೆ ಹಾಕಿದಾರಲ್ಲ, ಸೊ ಅದೊಂದು ರೀತಿ ನಿಮಗೆ ಪಂಚ್ ಕೊಡುತ್ತೆ. ಇಟ್ಸ್ ಟೋಟಲಿ ಗುಡ್. ನೆಕ್ಸ್ಟ್ ಬಂದು ಬಜ್ಜಿ ಟ್ರೈ ಮಾಡೋಣ, ಮಿರ್ಚಿ ಬಜ್ಜಿ. ಯಾವಾಗ ಬಂದರೂ ಸಹ ನಿಮಗೆ ಬಿಸಿ ಬಿಸಿ ಸಿಗುತ್ತೆ. ಸೊ ಬಂದರೆ ನೀವು ಅದನ್ನು ಖಂಡಿತ ಟ್ರೈ ಮಾಡಿ. ವಾವ್. ಅದು ಮೇಯ್ನ್ಲಿ ಬಂದು ಆ ಬಜ್ಜಿಯಲ್ಲಿ ಜಾಸ್ತಿ ಎಣ್ಣೆ ಜಾಸ್ತಿ ಇದ್ರೂ ಸಹ ಒಂದು ರೀತಿ ನಿಮಗೆ ಇದಾಗ್ಬಿಡುತ್ತೆ, ಕರೆಕ್ಟಾಗಿರೋ ಲೆವೆಲಲ್ಲಿ. ಅದೇ ರೀತಿ ಲೈಟಾಗಿ ಒಂಚೂರು ಖಾರ ಹೊಡಿತೈತೆ, ಆ್ಯಂಡ್ ಹಂಗೆ ಬೆವ್ರು ಇಳಿತಾ ತಿಂತಿರೋದು ಮಾತ್ರ ಒಂದು ಡಿಫ್ರೆಂಟು ಏನಾದಿರೋದು ಎಕ್ಸ್ಪೀರಿಯನ್ಸೇ. ಬಟ್ ಖಂಡಿತ ಈ ಜಾಗ ಮಿಸ್ ಮಾಡಬೇಡಿ. ಅದು ಈ ರೈಸ್ ಜೊತೆ ಮಜ್ಜಿಗೆ ಅಂತೂ ಫ್ರೀಯಾಗಿ ಕೊಡ್ತಿದ್ದಾರೆ. ಸೊ ಮಜ್ಜಿಗೆ ಅಂತೂ ಆರಾಮಾಗಿ ಕುಡಿಬೋದು ನೀವು ಎಷ್ಟು ಬೇಕಂದ್ರು. ದಿಸ್ ಈಸ್ ಒನ್ ಆಫ್ ದಿ ಮಸ್ಟ್ ಟು ಟ್ರೈ ಸ್ಪಾಟ್ ಇಫ್ ಯು ಆರ್ ಈ ಒಂದು ಸಿಂಗ್ಸಂದ್ರ ಈ ಸುತ್ತಮುತ್ತ ಇದ್ದೀರಾ ಅಂತಂದರೆ. ನೆಕ್ಸ್ಟು ಮುದ್ದೆ ಮತ್ತು ಇವತ್ತಿನ ಸ್ಪೆಷಲ್ ಸಾರು ಇದೆಯಲ್ಲ, ಕಾಳು ಸಾರು, ಅದನ್ನು ಟ್ರೈ ಮಾಡೋಣ. ಇಷ್ಟು ಬಂದು ಇಲ್ಲಿನ ಇನ್ನೊಂದು ಸ್ಪೆಷಲು ಅದು ಮುದ್ದೆ ಜೊತೆಗೆ ವೆರೈಟೀಸ್ ಆಫ್ ಸಾರು ಸಿಗುತ್ತೆ. ಇವತ್ತಿನ ಸ್ಪೆಷಲ್ ಬಂದು ಕಾಳು ಸಾರು. ಸೊ ಅದು ಹೇಗಿದೆ ಅಂತ ನೋಡೋಣ. ಮುದ್ದೆ ತಿನ್ನೋದೇ ಒಂದು ಫೀಲ್ ಗುರುವೆ. ಚೆನ್ನಾಗಿ ಡಿಪ್ ಮಾಡಿಕೊಂಡು ಕರೆಕ್ಟು ಉಪ್ಪು, ಆ ಹುಳಿ, ಆ ಖಾರ ಪರ್ಫೆಕ್ಟಾಗಿದೆ. ಪ್ಯೂರ್ ವೆಜ್ಜು ರೆಸ್ಟೋರೆಂಟು. ಸೊ ಬಂದರೆ ನೀವು ವೆಜ್ಜಲ್ಲಿ ಏನೇನು ಸಿಗುತ್ತೆ ಅದು ನಮ್ಮ ಈ ಕಡೆ ಉತ್ತರ ಕರ್ನಾಟಕ ಸ್ಟೈಲು. ಈ ಮುದ್ದೆ ತೊಗೊಳ್ಳಿ, ಸಾರು ತೊಗೊಳ್ಳಿ, ಅಥವಾ ಬೇರೆ ಪಲ್ಯಾಸು, ಕರೀಸು, ಸೊ ಅವೆಲ್ಲ ಸಿಗುತ್ತೆ. ಲಿಟ್ರಲಿ ಒಂದು ರೀತಿ ಚೆನ್ನಾಗಿದೆ ಹೊಟ್ಟೆಗೆ. ಮೇಯ್ನ್ಲಿ ಬಂದು ನನಗೆ ಆರ್ಟಿಫಿಷಿಯಲ್ ಮಸಾಲೆ ಅಥವಾ ಕಲರು, ಪೌಡ್ರು, ಪುಡಿ ಎಲ್ಲ ಹಾಕ್ತಾರಲ್ಲ, ಅದೆಲ್ಲ ಏನಿಲ್ಲದೆ ಒಂದು ಫಸ್ಟ್ ಬೈಟಲ್ಲೇ ಗೊತ್ತಾಗ್ಬಿಡುತ್ತೆ ಅದು ಹೇಗಿದೆ ಊಟ ಇಲ್ಲಿ ಅನ್ನೋದು. ಸೊ ಇಲ್ಲಿ ಬರೋರೆಲ್ಲರೂ ರೋಡ್ ಜಿಲ್ಲೆಯಿಂದ ಪಾಸ್ ಆಗೋರೆ, ಅಂದರೆ ಇಲ್ಲಿಂದ ಕೆಲ್ಸಕ್ಕೆ ಹೋಗೋರು, ಬೇರೆ ಕಡೆ ಹೋಗೋರು, ಹಂಗೆ ಒಂದು ಸ್ಟಾಪ್ ಹಾಕಿ ಮಧ್ಯಾಹ್ನ ಹೊತ್ತು ಊಟ ಸಕ್ಕತ್ತಾಗಿ ತಿನ್ಕೊಂಡು ಹೋಗ್ತಾರೆ. ಮುದ್ದೆ ಚೆನ್ನಾಗಿದೆಯಪ್ಪ, ಆ ಕಾಳು ಸಾರು ಇಷ್ಟ ಆಯಿತು. ಸೊ ನೆಕ್ಸ್ಟ್ ಬಂದು ಫೈನಲಾಗೆ ಒಂಚೂರು ರೈಸ್ ತಗೊಂಡು ಅದೇ ಸೇಮ್ ಸಾಂಬಾರು ಮತ್ತೆ ಹಾಕ್ಕೊಂಡು ವಿಡಿಯೋನು ಎಂಡ್ ಮಾಡೋಣ. ಸೊ ಬಂದರೆ ನೀವು ಖಂಡಿತ ಮುದ್ದೆ ಟ್ರೈ ಮಾಡಿ. ಈವ್ನಿಂಗ್ ಬಂದರೆ ಈ ಮಿರ್ಚಿ ಮಂದಿಕ್ಕಿ ಇವೆಲ್ಲ ಸಿಗುತ್ತೆ. ಸೊ ಖಂಡಿತ ಒಮ್ಮೆ ಆದರೆ ಈವ್ನಿಂಗ್ ಬಂದು ಅದನ್ನು ವಿಡಿಯೋ ಮಾಡ್ತೀನಿ. ಸ್ವಲ್ಪ ಹಾಕಿ ಸಾಕು ಸರ್. ವೈಟ್ ರೈಸ್ ಜೊತೆಗೆ ಅದೇ ಸೇಮ್ ಕಾಲು ಸಾರು ತೊಗೊಂಡಿದ್ದೀವಿ. ಸೊ ಅವು ಹೇಗಿದೆ ಅಂತ ಹಂಗೆ ಟೇಸ್ಟ್ ಮಾಡಿ ನೋಡ್ಕೊಳ್ಳೋಣ. ಸೊ ಆಲ್ಮೋಸ್ಟ್ ಮಧ್ಯಾಹ್ನ ಹೊತ್ತು ಹತ್ರ ಬಂದರೆ ನಿಮಗೆ ಮಿರ್ಚಿ ಬಜ್ಜಿ ಜೊತೆಗೆ ಪಲ್ಯ, ಚಟ್ನಿ, ಜೊತೆಗೆ ವೆರೈಟಿ ಆಫ್ ಸಾರು, ರೈಸು, ಮುದ್ದೆ, ಆಮೇಲೆ ಚಪಾತಿ ಇವೆಲ್ಲ ಸಿಗುತ್ತೆ. ಸಖತ್ ಬಿಸಿ ಬಿಸಿ ಆಗಿದೆ. ಹಾಗೇ ಒಂದು ಬೈಟ್ ಹೋಗಿ ನೋಡೋಣ ಹೇಗಿದೆ ಅಂತ. ಉಪ್ಪು ಜಾಸ್ತಿ ಬಿಡಿದೆ ಈಗ. ಓಕೆನಾ, ಹಪ್ಪಳ ಸಿಗುತ್ತೆ. ಸೊ ಹಪ್ಪಳನ ಇದ್ರ ಮೇಲೆ ಹಿಂಗೆ ಹೊಡೆದಾಕಿ ನೀವು ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ಅದೊಂಥರ ಟೇಸ್ಟು. ಖಂಡಿತ ಈ ಥರ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಅದೊಂಥರ ಟೇಸ್ಟ್ ಕೊಡುತ್ತೆ. ಇಲ್ಲಿ ಆಲ್ಮೋಸ್ಟ್ ನೋಡ್ತೀನಿ ಕಸ್ಟಮರ್ಸ್ ಬಂದು ತಿಂದಾದ್ಮೇಲೆ ಒಂದು ಗ್ಲಾಸ್ ಪೂರ್ತಿ ನಿಮಗೆ ಒಂದು ಮಜ್ಜಿಗೆ ಕೊಡ್ತಾರೆ. ಅದು ಈ ಟೈಮಲ್ಲಿ ಅದು ಮಸ್ಟ್ ಟು ಟ್ರೈ. ಆ್ಯಂಡ್ ಒಂದು ರೀತಿ ಹೆಂಗೆ ಮ್ಯಾಂಡೇಟ್ರಿ ಅನ್ಬೋದು ನಾವು. ಯಾಕಂದರೆ ಬೇರೆ ಇನ್ನೊಂದು ಏನಂದರೆ ಈ ಸಾಫ್ಟ್ ಡ್ರಿಂಕ್ ಕುಡಿಬೇಡಿ. ಈ ಯಾವುದಪ್ಪ ಬೇರೆ ಬೇರೆ ಸಾಫ್ಟ್ ಡ್ರಿಂಕ್ ಇಡ್ಸಲ್ಲ, ವೆರೈಟಿ ಪೆಪ್ಸಿ ಅವು ಇವು ಅಂತ. ಸೊ ಮೌಂಟೇನ್ ಡ್ಯೂ ತುಂಬ ಜನ ಕುಡಿತೀರಾ, ಸ್ಟಿಂಗ್ ತುಂಬ ಜನ ಕುಡಿತೀರಾ. ಸೊ ಇವೆಲ್ಲ ಬೇಡ, ಬಿಟ್ಬಿಡಿ. ಇನ್ನೊಂದು ಮೊನ್ನೆ ಯಾವುದೋ ಒಂದು ಚಾನಲಲ್ಲಿ ನ್ಯೂಸ್ ನೋಡಿದ್ರೆ ಏನೋ ಒಂದು ವೈರಸ್ ಏನೋ ಅದರಿಂದ ಬರ್ತೈತೆ, ಆ ಜ್ಯೂಸಲ್ಲಿ ಇಂಜೆಕ್ಟ್ ಮಾಡೋರೆ. ಸೊ ಆದ್ದರಿಂದ ಆದಷ್ಟು ಅವಾಯ್ಡ್ ಮಾಡಿ, ಚಿಕ್ಕ ಮಕ್ಳಿಗೆ ಕೊಡಬೇಡಿ, ನೋಡ್ಕೊಳ್ಳಿ. ಸೊ ಈ ಥರ ಮಜ್ಜಿಗೆ ಈ ಥರ ಕುಡಿದ್ರೆ ಇನ್ನೂ ತುಂಬ ತುಂಬ ಬೆಟ್ರ್ ಅಂತೀನಿ ನಾನು. ಸೊ ಅದನ್ನು ಜಾಸ್ತಿ ಪ್ರಿಫರ್ ಮಾಡ್ತೀನಿ. ರೈಸ್ ಆ್ಯಂಡ್ ಕಾಳು ಸಾರು ತುಂಬ ಚೆನ್ನಾಗಿದೆ. ಸೊ ಫೈನಲಾಗಿ ಇದನ್ನು ತಿನ್ಬಿಟ್ಟು ಔಟ್ ರೋಲ್ ಸಿಗೋಣ. ಆಲ್ ರೈಟ್ ಅಂತಮ್ಮ. ಸೊ ಫೈನಲಾಗಿ ಬಂದು ಸಾಕಾಗಿತ್ತು ಊಟ. ಲಿಟ್ರಲಿ ನನಗೆ ಇವರ ಈ ಒಂದು ಮಜ್ಜಿಗೆ ಲಾಸ್ಟಲ್ಲಿ ಕುಡಿದೆ ನೋಡಿ, ಸಾಕಾದ. ಇನ್ನೊಂದು ಗ್ಲಾಸ್ ಹೇಳಿದ್ದೀನಿ ನೋಡಿ, ಇನ್ನೊಂದು ಗ್ಲಾಸ್ ಬಂತು. ಸೊ ಮಜ್ಜಿಗೆ ಮಾತ್ರ ಎಲ್ಲ ಕುಡ್ದ ಇವತ್ತು ತಿಂದಾದ್ಮೇಲೆ ಒಂದು 2-3 ಗ್ಲಾಸ್ ಹೋಗಿ
ಆರಾಮ್ಸೆ ಒಂದು 2-3 ಗ್ಲಾಸ್ ಹೋಗಿ ಸಖತ್ತಾಗಿರುತ್ತೆ. ಅದು ಈ ಒಂದು ವೆದರ್ ಪರ್ಫೆಕ್ಟ್ ಆಗಿರುತ್ತೆ. ಮಜ್ಜಿಗೆ ಈ ಥರ ಕುಡಿದ್ರೆ ಬೇರೆ ಸಾಫ್ಟ್ ಡ್ರಿಂಕ್ಸ್ಗಿಂತನೂ ಮಜ್ಜಿಗೆ ಒಳ್ಳೆಯದು. ಖಂಡಿತ ಮಜ್ಜಿಗೆ ಟ್ರೈ ಮಾಡಿ. ಆ್ಯಂಡ್ ಆಲ್ಮೋಸ್ಟ್ ನಾನು ತಿಂದಿದ್ದು ಬಂದು ಇಲ್ಲಿ ಒಂದು 40-50 ಆ ಒಂದು ರೇಟಲ್ಲೇ ಇರುತ್ತೆ. ಸೊ ಚಪಾತಿ ತೊಗೊಂಡ್ರೆ 40 ರೂಪಾಯಿ, ರೈಸ್ ತೊಗೊಂಡ್ರೆ ಒಂದು 30-40, ಆಮೇಲೆ ಮುದ್ದೆ ಒಂದು 50. ಆಲ್ಮೋಸ್ಟ್ ಅಂದರೆ ಅವ್ರ ಮೆನ್ಯೂವಲ್ಲೇ ಹಬ್ಬ ಅಂತಂದರೆ ಒಂದು 60 ಮೇಲೆ ಯಾವುದೂ ದಾಟಿಲ್ಲ. ಎಲ್ಲ ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲೇ ಸಿಕ್ಬಿಡುತ್ತೆ. ಇನ್ನೊಂದು ಬಂದು 5 ರೂಪಾಯಿಗೆ ಮಿರ್ಚಿ ಬಜ್ಜಿ ಕೊಡ್ತಾರೆ. ಸೊ ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ನಿಮಗೆ ಒಂದು ಒಳ್ಳೆ ಹೊಟ್ಟೆ ತುಂಬಷ್ಟು ಊಟ ಜೊತೆಗೆ ಒಂದು ಕ್ವಾಲಿಟಿ, ಮೇಯ್ನ್ಲಿ ಕ್ವಾಲಿಟಿ ಜೊತೆಗೆ ಕ್ವಾಂಟಿಟಿ. ನಾನು ಆಲ್ಮೋಸ್ಟ್ ಬೆಳಗ್ಗೆ ಒಂದು ವೀಡಿಯೋ ಮಾಡಿದ್ದೆ ಬೇರೆ ಕಡೆ. ಸೊ ಅದನ್ನು ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದಿದ್ದು. ಅಣ್ಣ ಸ್ವಲ್ಪ ಹಾಕಿ ಸಾಕು, ಜಾಸ್ತಿ ವೇಸ್ಟ್ ಮಾಡೋದು ಬೇಡ ಅಂತಂದರು. ತಿನ್ನಿಯಣ್ಣ ಏನು ಪರವಾಗಿಲ್ಲ ಅಂತಂದರು. ಸೊ ಹಂಗಂಗೆ ನಾನು 2 ಚಪಾತಿ ಖಾಲಿ ಮಾಡಿ, ಮುದ್ದೆ ಖಾಲಿ ಮಾಡಿ, ರೈಸ್ ಖಾಲಿ ಮಾಡಿದೆ. ಸೊ ಅದರಲ್ಲೇ ನನಗೆ ಏನು ಗೊತ್ತಾಯ್ತು ಅಂದರೆ ಮೇಯ್ನ್ಲಿ ಯಾವುದೇ ಒಂದು ಸೋಡಾ ಅಥವಾ ಆರ್ಟಿಫಿಷಿಯಲ್ ಕಲರ್ಸು, ಪೌಡ್ರು, ಪುಡಿಗಳು ಇವೆಲ್ಲ ಆಗದೆ ಒಂದು ಪ್ಯೂರ್ ಒಂದು ವೆಜ್ಜು ಊಟ ತಿನ್ನಂಗಾಯ್ತು ನನಗೆ. ಸೊ ಖಂಡಿತ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ನೀವು ಈ ಸುತ್ತಮುತ್ತ ಸಿಂಗ್ಸಂದ್ರ ಕಡೆ ಇದ್ದರೆ ಖಂಡಿತ ಟ್ರೈ ಮಾಡಿ. ಸೊ ಆಪೋಸಿಟ್ಟು ಕಿಯಾ ಶೋರೂಮ್ ಇದೆ. ನಾನು ಆ ಕಡೆ ಬಂದು ಕಿಯಾ ಶೋರೂಮ್ ಇದೆ. ಎಕ್ಸಾಕ್ಟ್ಲಿ ಆಪೋಸಿಟ್ ಬಂದು ನಿಮಗೆ ಸರ್ವಿಸ್ ರೋಡಲ್ಲಿ ಸೊ ಕೋಟೆನಾಡು ಕೆಫೆ ಅಂತ ಒಂದು ಚಿಕ್ಕ ಹೋಟ್ಲು. ಸೊ ಖಂಡಿತ ಬಂದು ನೀವು ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಸ್ಮಾಲ್ ರಿಕ್ವೆಸ್ಟ್ ಅಂತ ತಗೊಳ್ಳಿ, ಬೇರೆ ಏನಿಲ್ಲ. ಸೊ ದಟ್ಸ್ ಇಟ್. ಇನ್ನೊಂದು ಹೊಸ ವೀಡಿಯೋ ಸಿಗೋಣ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಇವ್ರಿಗೆ ಬಂದು ಸಪೋರ್ಟ್ ಮಾಡಿ. ಸೊ ಒಂದು ಫ್ಯಾಮ್ಲಿ ನಡೆಸ್ಕೊಂಡು ಬರ್ತಿರೋ ಒಂದು ಚಿಕ್ಕ ಹೋಟ್ಲು. ಸೊ ಊಟ ಎಲ್ಲ ಭಾಳ ಚೆನ್ನಾಗಿತ್ತು. ಸೊ ಮಸ್ಟ್ ರೆಕಮೆಂಡ್ ಅಂದರೆ ಇವರ ಮುದ್ದೆ ಜೊತೆಗೆ ವೆರೈಟೀಸ್ ಆಫ್ ಯಾವುದೇ ಸಾರು ತೊಗೊಳ್ಳಿ, ಅಲ್ಟಿಮೇಟ್ ಆಗಿರುತ್ತೆ. ಸೊ ಅಂಟಿಲ್ ದೆನ್, ಬಾಯ್ ಫ್ರಮ್ ಶರೂಕ್.